ಮಹಿಳೆಯರನ್ನ ಕೇಂದ್ರೀಕೃತ ಯೋಜನೆ ಆಗಿದ್ರೂ ಕೂಡ ಅರಸು ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ 23-24ನೇ ಸಾಲಿನಲ್ಲಿ ಸದರಿ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವುದಿಲ್ಲ ಅಂತ ಹೇಳೋದು ಭಾಳ ಬೇಸರ ಸಂಗತಿ. ಈಗ ಗ್ರಾಮೀಣ ಭಾಗಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಏನೋ ಮನೆಯಲ್ಲೇ ಕೂತು ಈ ಕೆಲಸ ಮಾಡಲಿಕ್ಕೆ ಹೊಲಿಗೆ ಯಂತ್ರಗಳನ್ನು ಕೊಡ್ತಕ್ಕಂಥದ್ದು. ನಾವು ಉದ್ಯೋಗವನ್ನು ನೇರವಾಗಿ ಕೊಡೋದಿಲ್ಲ, ಆದರೆ ಹೊಲಿಗೆ ಯಂತ್ರಗಳನ್ನು ಕೊಡಲಿಕ್ಕೆ ತಾವು ಇಲ್ಲಿ ಕ್ರಮ ತೆಗೆದುಕೊಳ್ಳಿಲ್ಲ. 23-24 ಸಾಲಿನಲ್ಲಿ ಯೋಜನೆ ಅನುಷ್ಠಾನಗೊಳಿಸಿರಲಿಲ್ಲ ಅಂತ ಹೇಳೋದು ಬೇಸರದ ಸಂಗತಿ. ಅದೇ ರೀತಿ ಮರಾಠ ಇದರಲ್ಲಿ ಸಮುದಾಯ ಅಭಿವೃದ್ಧಿಗಳಲ್ಲಿ ಕೂಡ ಇದೇ ರೀತಿ ಮಾಡಲಾಗಿದೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾಗ್ತದೆ. 23-24ರಲ್ಲಿ 28,000 ಅರ್ಜಿಗಳು ಬಂದಿದ್ದರೂ 5,137 ಜನಕ್ಕೆ ಮಾತ್ರ ಹೊಲಿಗೆ ಯಂತ್ರ ನೀಡಲಾಗಿದೆ ಅಂತ ಹೇಳಿದ್ದಾರೆ. 25-26ರಲ್ಲಿ ಕೂಡ ಬಹಳಷ್ಟು ಅರ್ಜಿಗಳು ಬಂದಿದ್ದರಿಂದ ಈ ಹೊಲಿಗೆ ಯಂತ್ರವನ್ನು ನೀಡುವುದನ್ನು ಜಾಸ್ತಿ ಕೊಡಲಿಕ್ಕೆ ನಾವು ಕ್ರಮ ತಗೊಳ್ಬೇಕು ಅಂತ ಹೇಳುವುದು ನಮ್ಮ ಕಳಕಳಿಯ ಬೇಡಿಕೆ. 22-23ನೇ ಸಾಲಿನಲ್ಲಿ ಕೇಂದ್ರೀಯ ಭಂಡಾರ ಮೂಲಕ ಹೊಲಿಗೆ ಯಂತ್ರವನ್ನು ಕೊಟ್ಟಿದ್ದೀವಿ. ಅಲ್ಲಿ ಅದಾದಮೇಲೆ 23-24ರಲ್ಲಿ ಅನುಷ್ಠಾನಗೊಂಡಿಲ್ಲ ಅಂತ. ಯಾಕೆ ಮಾಡಿಲ್ಲ ಅಂದರೆ ನಾವು ಕ್ರಿಯಾ ಯೋಜನೆಯಲ್ಲಿ ಅದನ್ನು ಇಟ್ಕೊಳ್ಳಿಲ್ಲ. ಹೊಲಿಗೆ ಯಂತ್ರದ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಹೊಲಿಗೆ ಯಂತ್ರದ ಅದನ್ನು ಕ್ರಿಯಾ ಯೋಜನೆ ಇಟ್ಕೊಳ್ಳಾರ್ದಕ್ಕೆ 23-24ರಾಗ ನಾವು ಮಾಡಿಲ್ಲ. 24-25ರಾಗ ಮಾಡಿದ್ದೀವಿ. 25-26ರಾಗ ಈಗ ಟೆಂಡ್ರ್ ಕರೆದಿದ್ದೀವಿ. ಒಂದು ಟೆಂಡ್ರ್ ಕರೆದು ಈಗಾಗಲೇ ಅದಕ್ಕೆ ದ ಇಂಡಿಯಾ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ದವ್ರ ಮುಖಾಂತರ ಖರೀದಿಯನ್ನು ಮಾಡಿದ್ದೀವಿ. ಈಗ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಯಾಕಂದರೆ ಶಾಸಕರ ಅಧ್ಯಕ್ಷತೆ ಒಳಗೆ ಈ ಸಮಿತಿ ಆಗ್ತಾ ಇರೋದ್ರಿಂದ ಕೆಲವೊಂದಿಷ್ಟು ತಡವ ಯಾಕಾಗಿದೆ ಅಂದರೆ ಮೊನ್ನೆ ಸಭಾಪತಿಗಳೇ ಅಧ್ಯಕ್ಷರ ವಿತರಣೆಯನ್ನು ಮಾಡೋದಕ್ಕೆ ಲೇಟ್ ಮಾಡಿದ್ದಾರೆ. ನಾವೆಲ್ಲ ಖರೀದಿ ಮಾಡಿ ನಾವೆಲ್ಲ ಜಿಲ್ಲೆಗಳಿಗೂ ಗೋಡಾನ್ಗಳನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೀವಿ. ಶಾಸಕರಿಂದನೂ ಕೆಲವೊಂದಿಷ್ಟು ತಡ ಆಗಿರೋದ್ರಿಂದ ಆಗಿದೆ. ಮತ್ತು 22-23 ಒಳಗೆ 2,000 ನಾವು ಕೇಂದ್ರೀಯ ಭಂಡಾರದಿಂದ ಕೊಟ್ಟಿವಿ. ಅವತ್ತು ಬೆಲೆ ಜಾಸ್ತಿ ಆಗಿರೋದು ಅಂದರೆ ಲೇಟಾಗಿ ಖರೀದಿ ಶಾಸಕರು ಕೊಡೋದ್ರಿಂದ ಲೇಟ್ ಆಗಿರೋದ್ರಿಂದ ಒಂದು ಅವ್ರು ಮತ್ತೆ ನಮಗೆ ಪ್ರಪೋಸಲನ್ನು ಕೊಟ್ಟರು. ಏನಂತಂದ್ರೆ ನಮಗೆ ಇನ್ನೂ ಹೆಚ್ಚು ನಮಗೆ ರೇಟ್ ಜಾಸ್ತಿ ಆಗಿದೆ, ನಮಗೆ ಇಷ್ಟು ಕೊಡೋಕ್ಕಾಗಲ್ಲ ಅಂದತ್ತೆ. ನಾವು ಅದನ್ನೇ 2,600 ಚಿಲ್ಲರ ಮತ್ತು ಈ ವರ್ಷದ್ದು ಸೇರಿ ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಆದಷ್ಟು ಬೇಗನೆ ಯಾಕಂದರೆ ಶಾಸಕರ ಅಧ್ಯಕ್ಷತೆ ಅಂತ ಕೊಡುವಂಥದ್ದನ್ನು ಅವನ್ನ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮನೆ ಸಭಾಪತಿಗಳೇ, ನಮ್ಮದು ಬೇಡಿಕೆ ಒಂದು ವರ್ಷ ಅವರು ಮಾಡಲಿಲ್ಲ. ಬೇಡಿಕೆ ಇರುವುದಿಷ್ಟೇ. 28,000 ಅರ್ಜಿಗಳು ಬಂದಾಗ ಬರೀ 5,137 ಜನರಿಗೆ ಕೊಡ್ತೀವಿ ಅಂತಾದರೆ ಈ ಯೋಜನೆಯಲ್ಲಿಯೂ ನಮಗೆ ಏನು ಕಷ್ಟ ಇತ್ತು. ಹೊಲಿಗೆ ಯಂತ್ರ ಕೊಡಲಿಕ್ಕೂ 28,000 ಅರ್ಜಿಗಳು ಬಂದಾಗ 5,000 ಕೊಡ್ತೀರಿ ಅಂತಾದರೆ ಮತ್ತು ಬೆಲೆ ಏರಿಕೆ ಆಗಿದಂಥ ಕಾರಣ ಕೊಡುವಂಥದ್ದು ಸಮಂಜಸ ಅಲ್ಲ. ನಾನು ಸಭಾಪತಿಗಳೇ, ನಿಮ್ಮ ಮೂಲಕ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ಈ 28,000 ಬಂದಲ್ಲಿ 28,000 ಕೊಡಬೇಕು. ಯಾಕೆಂದರೆ ಈಗ ಹೊಲಿಗೆ ಯಂತ್ರ ತೆಗೆದುಕೊಳ್ಳುವವರ ಸಂಖ್ಯೆನೇ ಕಡಿಮೆ ಆಗಿದೆ. ಹಾಗಾಗಿ ಇದು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು, ಅದು ರಾಸುವಿನ ಪ್ರಶ್ನೆ ಇರ್ತದೆ. ಗ್ರಾಮಾಂತರ ಭಾಗದಲ್ಲಿ ಇದು ಭಾಳಷ್ಟು ಅವರ ಕೆಲಸಕ್ಕೆ ಸಹಕಾರಿಯಾಗ್ತದೆ. ಹಾಗಾಗಿ ಮಾನ್ಯ ಸಚಿವರು ಇದರ ಬಗ್ಗೆ ಹೆಚ್ಚು ಹಣವನ್ನು ಇಟ್ಟು ಹೆಚ್ಚು ಯಂತ್ರಗಳನ್ನ ಕೊಡಬೇಕಂತ ಹೇಳೋದು ನಮ್ಮ ಬೇಡಿಕೆ ಇದೆ. ಸಭಾಪತಿಗಳೇ, ನಮ್ಮ ಸದಸ್ಯರು ಹೇಳೋದು ನಮಗೂ ಕೊಡಬೇಕಂತ ಆಸೆ ಇದೆ. ಆದರೆ ನಮ್ಮ ಅನುದಾನದ ಇತಿಮಿತಿ ಒಳಗೆ ನಾವು ಕೊಡುವಂಥ ಕೆಲಸ ಸಹಜವಾಗಿ ಎಲ್ಲರ ಅಪ್ಲಿಕೇಶನ್ ಜಾಸ್ತಿ ಮಾಡಿದ್ರು. 28,000 ಅಲ್ಲ 30,000 ಅಲ್ಲಿವರೆಗಿನ ಅಪ್ಲಿಕೇಶನ್ ಕರೀತಾರೆ. ಆದರೆ ನಮ್ಮ ಇತಿಮಿತಿ ಒಳಗೆ ನಾವು ಕೊಡ್ಬೇಕಲ್ಲ. ನಾವು ಅದರೊಳಗೆ ಸ್ವಾವಲಂಬಿ ಸಾರಥಿ ಕೊಡ್ತೀವಿ, ಗಂಗಾ ಕಲ್ಯಾಣ ಕೊಡ್ತೀವಿ ಮತ್ತು ನೇರ ಸಾಲ ಕೊಡ್ತೀವಿ. ಇನ್ನೆಲ್ಲ ಕೊಡೋದ್ರ ಜೊತೆಗೆ ಇದನ್ನು ಕೊಡಬೇಕಾದ್ರೆ ನಮ್ಮ ಇತಿಮಿತಿ ಒಳಗೆ ಅವ್ರು ಹೇಳಿದಂಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಇನ್ನೂ ಹೆಚ್ಚು ಅನುದಾನವನ್ನು ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಈಗ RDPR ಮಿನಿಸ್ಟರ್ ನೀವು ಹೋಗ್ಬೇಕಲ್ಲ, ಎಲ್ಲ ಮೀಟಿಂಗ್ ಹೋಗ್ಬೇಕ್ರಿ. ಈಗ ನಿಮ್ಮ ಭೀಮರಾವ್ ಪಾಟೀಲ್ ವಿತ್ಡ್ರಾ ಮಾಡ್ಕೊಂಡಾರ ನಿಮ್ಮ ಪ್ರಶ್ನೆಯನ್ನು. ಸೆಕೆಂಡ್ KS ನವೀನ್ ಇಲ್ಲ. ಇಲ್ಲಿ ಸದನಕ್ಕೆ ಬರ್ತಕ್ಕಂಥ ಒಂದು ಅಟ್ರಾಕ್ಷನ್ ತಾವೇನಾರ ಮಾಡ್ಬೇಕು. ಯಾಕಂದ್ರೆ ಮಾನ್ಯ ಮಂತ್ರಿಗಳೇ ಜಾಸ್ತಿ ಇದ್ದಾರೆ. ಒಂದು ನಿಮಿಷ ಹೇಳ್ತೀನಿ. ಒಂದು ನಿಮಿಷ ಅಲ್ಲಲ್ಲ ಇವರ ಕೃಷ್ಣ 20 ವರ್ಷದಿಂದ ಅವ್ರ ಸಹವಾಸ ಐತಿ. ಭಾಳ ಮಂದಿ ಅಟ್ರಾಕ್ಷನ್ ಮಾಡಿದ ಚಟ ಗುಣ ಅವನ ಕಡೆ ಐತಿ. ನೀನ ಮಾಡು, ಹೇಳೋಣ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.